ನಾವು ಪ್ರಣಾಳಿಕೆಯಲ್ಲಿ ನಮ್ಮ ಸರ್ಕಾರ ಬರುವಾಗ 2.5 ಲಕ್ಷ ಹುದ್ದೆಗಳು ಖಾಲಿ ಇದ್ದಾವೆ ಸರ್ಕಾರದಲ್ಲಿ, ಹಂತವಾಗಿ ನಾವು ತುಂಬುತ್ತೇವೆ ಅಂತೇಳಿ ಹೇಳಿದ್ದು. ಅನೇಕ ಕಾರಣಗಳಿಂದ ಅದು ವಿಳಂಬ ಆಯಿತು. ಇಂಟರ್ನಲ್ ರಿಸರ್ವೇಷನ್ದು ಸಮಸ್ಯೆ ಬಗೆಹರಿಲಿಲ್ಲ. ನಿಜವಾಗೂ ಅದು ಒಂದು ದೊಡ್ಡ ಸಮಸ್ಯೆಯಾಗಿ ಬಂದಿತ್ತು ನಮಗೆ. ಅದಕ್ಕೆ ಕಮಿಷನ್ ಮಾಡಿ ನಾಗಮೋಹನ್ ದಾಸ್ ಅವರು, ಜಸ್ಟಿಸ್ ನಾಗಮೋಹನ್ ದಾಸ್ ಅವರನ್ನು ನೇತೃತ್ವದಲ್ಲಿ ಒಂದು ವರದಿ ಸರ್ಕಾರಕ್ಕೆ ಬಂದ ಮೇಲೆ ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಆ ಇಂಟರ್ನಲ್ ರಿಸರ್ವೇಷನ್ ಸಮಸ್ಯೆಯನ್ನು ಬಗೆಹರಿಸ್ತು. ಅದು ಆದಮೇಲೆ ನಾವು ರಿಕ್ರೂಟ್ಮೆಂಟ್ ಮಾಡ್ತೇವೆ ಅಂತೇಳಿ ಬಡ್ಜೆಟ್ನಲ್ಲೇ 56,942 ಹುದ್ದೆಗಳನ್ನು ನೇಮಕ ಮಾಡ್ತೀವಿ ಅಂತ ಹೇಳಿದ್ದು. ಆ ಪ್ರೋಸೆಸ್ ಪ್ರಾರಂಭ ಆಗಿತ್ತು. 24,000 ಹುದ್ದೆಗಳಿಗೆ FD ಅವರು ಕೂಡ ಪರ್ಮಿಷನ್ ಕೊಟ್ಟು ನೋಟಿಫಿಕೇಷನ್ಸ್ ಮಾಡಿ ಅಂತ ಹೇಳಿ ಎಲ್ಲ ಇಲಾಖೆಗಳಿಗೂ ನಾವು ತಿಳಿಸಿದ್ದು. ಈ ಮಧ್ಯೆ ಸರ್ಕಾರ ಮುಖ್ಯಮಂತ್ರಿಗಳು ಬದಲಾವಣೆ ಆದಮೇಲೆ ಅದನ್ನು ಪುನರ್ ಪರಿಶೀಲನೆ ಮಾಡಿ ಈಗ 72,000 ಹುದ್ದೆಗಳನ್ನು ತುಂಬಬೇಕು ಅಂತೇಳಿ ತೀರ್ಮಾನನ ಮಾಡಿದ್ದೇವೆ. ಅದಕ್ಕಾಗಲೇ ಡಿಪಾರ್ಟ್ಮೆಂಟ್ಗಳಿಗೆ ನೋಟಿಫಿಕೇಷನ್ ಮಾಡಿ ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದೇವೆ. ಈಗ ನಮ್ಮ ಕಂದಾಯ ಇಲಾಖೆಯಲ್ಲೂ ಕೂಡ ಸುಮಾರು ಜನರಿಗೆ ಮಾಡಬೇಕು ಅಂಥೇಳಿ ನೋಟಿಫಿಕೇಷನ್ ಮಾಡ್ತಾಯಿದ್ದೀವಿ. ಅದೇ ರೀತಿ ಟೀಚರ್ಸು, ಡಾಕ್ಟರ್ಸು, ನರ್ಸಸ್ಸು, ಈ ಇಂಜಿನಿಯರ್ಸು ಇವರಿಗೆಲ್ಲ ಅವರವ್ರ ಇಲಾಖೆಯಲ್ಲಿ ಡಿಲೇ ಮಾಡ್ದಂಗೆ ನೀವು ನೋಟಿಫೈ ಮಾಡಿ ಅಂತೇಳಿ ಮೊನ್ನೆ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿದ್ವಿ. ಅದಕ್ಕಾಗಿ ಈಗ ಮುಖ್ಯಮಂತ್ರಿಗಳು ಈಗ 2 ಅಧಿಕಾರಿಗಳನ್ನ ನೇಮಕ ಮಾಡಿದ್ದಾರೆ. ಟು ಓವರ್ಸಿ ಉಮಾ ಮಹಾದೇವನ್ ಅಂತೇಳಿ ಒಬ್ಬರು ACS ಇದ್ದಾರೆ, ಮತ್ತು ಗೌರವ್ ಗುಪ್ತಾ ಅವರನ್ನು ಇಬ್ಬರನ್ನು ಕೂಡ ನೀವು ಮಾನಿಟರ್ ಮಾಡಬೇಕು ಇದು ಇಂಪ್ಲಿಮೆಂಟೇಷನ್ ಅಂತೇಳಿ ಮಾಡಿದ್ದಾರೆ. ನಮ್ಮ ಉದ್ದೇಶ ಏನು ಅಂದರೆ, ಈಗ ರಾಜ್ಯದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅನ್ಎಂಪ್ಲಾಯ್ಡ್ ಯೂತ್ಸ್ ಇದ್ದಾರೆ. ಅವರೆಲ್ಲ ಅನೇಕ ಸಂದರ್ಭದಲ್ಲಿ ಬೀದಿಗಿಳಿದು ನಮಗೆ ರಿಕ್ರೂಟ್ಮೆಂಟ್ ಮಾಡಿ ಅಂತ ಹೇಳಿರೋದನ್ನು ನಾವು ತಾವೆಲ್ಲ ನೋಡಿದ್ದೀರಿ. ಹಾಗಾಗಿ ಈಗ ನಾವು ಫಾಸ್ಟ್ ಫಾರ್ವರ್ಡ್ ಮಾಡಿ ಆ 72,000 ಹುದ್ದೆಗಳನ್ನು ತುಂಬ್ತೇವೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಇಷ್ಟು ಪರ ವಿರೋಧ ಇತ್ತು. ಈಗ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಬ್ಬರು ನಾಯಕರು ಹೇಳಿದಾಗ ಕೆಲವೊಂದು ಕಡೆ ರೈತರಿಗೆ ಅನುಕೂಲ ಮಾಡಬೇಕು ಅಂತ CM ಅವರು ಪರಿಗಣಿಸಬೇಕು ಅನ್ನೋ ಒಂದು ದಾಟಿಯಲ್ಲಿದೆ. ಸೊ ಏನಾದರೂ ಆ ಡಿಸಿಷನ್ ಶಿಫ್ಟ್ ಆಗುವಂಥ ಥರ ಇದೆಯಾ ಸರ್ ಬಿಡದಿಯಿಂದ ಬೇರೆ? ಇಲ್ಲ, ನಾನು ಮೊದಲೇನೂ ಹೇಳಿದ್ದೇನೆ, ರೈತರಿಗೆ ಒಕ್ಕಲೆಬ್ಬಿಸುವಂಥ ಕೆಲಸ ಮಾಡೋದಿಲ್ಲ. ಫೋರ್ಸ್ ಮಾಡಿ ರೈತರನ್ನ ತೆಗೆದು ಆಚೆ ಹಾಕಿ ನಾವು ಟೌನ್ಶಿಪ್ ಕೊಡೋದ್ರಲ್ಲಿ ಅರ್ಥ ಇಲ್ಲ. ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕನ್ಸೆಂಟಾಗಿ ಅವರ ಕನ್ಸೆಂಟ್ ತೊಗೊಂಡು ಅದನ್ನು ಆ ಜಮೀನುಗಳನ್ನು ತೆಗೆದುಕೊಂಡು ಮಾಡುವಂಥದ್ದನ್ನು ಈಗ ಮುಖ್ಯಮಂತ್ರಿಗಳಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಒಂದು ವೇಳೆ ನಮಗೆ ಕೊಡುವಂಥ ಕಾಂಪನ್ಸೇಷನ್ ಸಾಕಾಗ್ತಿಲ್ಲ ಅನ್ನೋದೇನಾದರೂ ಇದ್ದರೆ ಅದನ್ನು ಕೂಡ ಇನ್ನೂ ಹೆಚ್ಚು ಮಾಡತಕ್ಕಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಒಟ್ಟಾರೆ ಗೊಂದಲ ಇಲ್ಲದೆ ಆ ಒಂದು ಬಿಡದಿ ಟೌನ್ಶಿಪ್ಪನ್ನು ನಾವು ಮಾಡಬೇಕು ಅನ್ನೋದೇ ನಮ್ಮೆಲ್ಲರ ಉದ್ದೇಶ. AI ಹಬ್ಗಳಿಗೆ ಅತ್ಯಂತ ಹೆಚ್ಚಿನ ನೀರಿನ ಬಳಕೆ ಆಗುತ್ತೆ. ಆ ಕಾರಣದಿಂದ ಬಿಡದಿಯ ಜಾಗ ಸುತ್ತಮುತ್ತ ನೀರು ಜಾಸ್ತಿ ಇದೆ. ಇದನ್ನು ಸರ್ಕಾರ ಮುಂದೆ 40 ವರ್ಷಕ್ಕೆ ಉಪಯೋಗ ಆಗೋ ಥರ ಬಳಸ್ಕೊಳ್ತಾ ಇದೆ. ಈ ವ್ಯಾಖ್ಯಾನ ಈಗ ಸ್ಟಾರ್ಟ್ ಆಗಿದೆ ಸರ್. ನೋಡಿ, ಅದು ಯಾವ್ಯಾವ ಪ್ಯಾರಾಮೀಟರ್ಸ್ಗಳು AI ಸೆಂಟರ್ಗಳು ಮಾಡೋದಕ್ಕೆ ಇದೆ ಅನ್ನೋದು ಸ್ಪಷ್ಟವಾಗಿ ಯಾರಿಗೂ ಗೊತ್ತಿಲ್ಲ. ಸುಮ್ಮನೆ ಇವರೊಂದೆಲ್ಲ ಹೇಳ್ತಿರ್ತಾರೆ. ಈಗ ನಾವು ಬೇರೆ ಬೇರೆ ಕಡೆಯೂ ಕೂಡ ಅದನ್ನು ಲೊಕೇಟ್ ಮಾಡೋದು. AI ಹಬ್ಬಿಗೋಸ್ಕರ ಅಲ್ಲಿ ಮಾಡ್ತಿಲ್ಲ. ಟೌನ್ಶಿಪ್ಪು ಬೇರೆ ಬೇರೆ ಕಾರಣಕ್ಕೆ. ಈಗ ಬೆಂಗಳೂರು ಮೇಲೆ ಎಷ್ಟು ಪ್ರೆಷರ್ ಇದೆ, ಟ್ರಾಫಿಕ್ ಇದೆ, ದಿನನಿತ್ಯ ನೋಡ್ತೀರಾ. ಟ್ರಾಫಿಕ್ ಆಗಲಿ ಅಥವಾ ಬೇರೆ ಬೇರೆ ಆ್ಯಕ್ಟಿವಿಟೀಸಿಗಾಗಲಿ ಬೆಂಗಳೂರು ಮೇಲೆ ಪ್ರೆಷರ್ ಇದೆ. ಮತ್ತೊಂದು ಪಕ್ಕದಲ್ಲಿ ಟೌನ್ಶಿಪ್, ಈಗ ನೈಸು ಪ್ರಾಜೆಕ್ಟ್ ಮಾಡಿದಾಗ 7 ಟೌನ್ಶಿಪ್ ಮಾಡಬೇಕು ಅಂತ ಪ್ರಪೋಸ್ ಮಾಡಿದರು. ಉದ್ದೇಶ ಏನು? ಬ್ಯಾಂಗ್ಳೂರಿನ ಮೇಲೆ ಆ ಪ್ರೆಷರನ್ನು ಈಸೌಟ್ ಮಾಡಿ ಅಂತ. ಈಗ ಪಕ್ಕದಲ್ಲಿ ಕೋಲಾರ ಇದೆ, ತುಮಕೂರು ಇದೆ, ರಾಮನಗರ ಇದೆ. ಈ ಎಲ್ಲ ಹತ್ತಿರದಲ್ಲಿರುವ ಪಟ್ಟಣಗಳನ್ನು 2 ಟೈರ್ ಸಿಟೀಸನ್ನು ಡೆವಲಪ್ ಮಾಡಿದರೆ ಬೆಂಗಳೂರು ಮೇಲೆ ಪ್ರೆಷರ್ ಕಮ್ಮಿ ಆಗುತ್ತೆ ಅನ್ನೋವಂಥ ಉದ್ದೇಶ. ಅದಕ್ಕೋಸ್ಕರ ಈಗ ನಾವು ಆ ಟೌನ್ಶಿಪ್ ಬಿಡದಿ ಟೌನ್ಶಿಪ್ ಆದರೆ ಸ್ವಲ್ಪ ಮಟ್ಟಿಗೆ ಸುಧಾರಿಸ್ಬೋದು ಅನ್ನೋ